ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ 24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನ ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಿಮಗೆ ಗೊತ್ತು ಜೈನವ್ರ ಮೇಲೆ ನೀವು ಇದು ಮಾಡಿದ್ರೆ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ. ಅದು ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ 24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನ ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಿಮಗೆ ಗೊತ್ತು ಜೈನವ್ರ ಮೇಲೆ ನೀವು ಇದು ಮಾಡಿದ್ರೆ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ. ಅದು ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ 24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನ ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಿಮಗೆ ಗೊತ್ತು ಜೈನವ್ರ ಮೇಲೆ ನೀವು ಇದು ಮಾಡಿದ್ರೆ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ. ಅದು ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ
24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನು ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದೆಲ್ಲ ನಿಮಗೆ ಗೊತ್ತು. ಬೇರೆಯವ್ರ ಮೇಲೆ ನೀವು ಇದು ಮಾಡಿದ್ರ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ. ಅದು ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ 24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನು ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದೆಲ್ಲ ನಿಮಗೆ ಗೊತ್ತು. ಬೇರೆಯವ್ರ ಮೇಲೆ ನೀವು ಇದು ಮಾಡಿದ್ರ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ. ಅದು ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆಯನ್ನ ನಡೆಸಿದೆ. ಬಿಡಿಎಗೆ ಸಂಬಂಧಪಟ್ಟಂತೆ 50 ಕೋಟಿ ಆಸ್ತಿಯನ್ನ ಇದೀಗ ವಶಕ್ಕೆ ಪಡೆದಿದೆ. ಬೆಂಗಳೂರಿನ OMBR ಬಡಾವಣೆಯಲ್ಲಿದ್ದ ಆಸ್ತಿ 1 ಎಕರೆ 24 ಗುಂಟೆಯಲ್ಲಿದ್ದ ಕಟ್ಟಡಗಳನ್ನು ತೆರವು ಮಾಡಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಆಸ್ತಿ ವಶಕ್ಕೆ ಪಡೆದಿದೆ. 50 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡೆದಿರುವುದು. ಬಿಡಿಎ ಅಧಿಕಾರಿಗಳು ಈಗ ಅಕ್ರಮ ಒತ್ತುವರಿ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಟ್ಟು 1 ಎಕರೆ 24 ಗುಂಟೆಯಲ್ಲಿದ್ದಂಥ ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅಕ್ರಮವಾಗಿ ಏನು ಮನೆಗಳನ್ನು ಜೊತೆಗೆ ಏನು ನಿರ್ಮಾಣ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಿ ಈಗ 50 ಕೋಟಿ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದೆಲ್ಲ ನಿಮಗೆ ಗೊತ್ತು. ಬೇರೆಯವ್ರ ಮೇಲೆ ನೀವು ಇದು ಮಾಡಿದ್ರ ಅಂದ್ರೆ ಕಂಟೆಂಪ್ಟ್ ಆಗುತ್ತೆ.